ನಮಸ್ಕಾರ. ನಾನು ಸುರೇಖಾ ತಲವಾರ್ ಅವರ ಹಸ್ಬೆಂಡ್. ಇವತ್ತು ಆಫೀಸ್ ರಜಾ ಹಾಕಿದ್ದೆ. ಸಿಕ್ಕಾಡ್ ಕೆಲಸ ಮಾಡಿ ಸಿಕ್ಕಾಡಿ ಸ್ವಲ್ಪ ಬೇಜಾರಾಗಿತ್ತು. ಸೊ ಆ ಥರ ಏನಿಲ್ಲ, ಸ್ವಲ್ಪ ನಾರ್ಮಲ್ ಇದೆ ಕೆಲಸ. ಸೊ ರಜಾ ಹಾಕಿದ್ದೆ, ಅದಕ್ಕೆ ಇವತ್ತು ಏನಾದರೂ ಒಂದು ಡಿಶ್ ಮಾಡೋಣ ಅಂತ ಅನಿಸ್ತು. ಅವಳಿಗೂ ಸ್ವಲ್ಪ ರೆಸ್ಟ್ ಸಿಗಲಿ ಅಂತೇಳಿ ಅವಾಗವಾಗ ಸ್ವಲ್ಪ ಅವಳಿಗೆ ರೆಸ್ಟ್ ಕೊಡ್ತಾ ಇರ್ತೀನಿ. ಏನಾದರೂ ಸ್ಪೆಷಲ್ ಏನಾದರೂ ಡಿಶ್ ಮಾಡಿ ಅವಳಿಗೆ ಸ್ವಲ್ಪ ರೆಸ್ಟ್ ಇರಲಿ ಅಂತ ಇದು ಮಾಡಿದ್ದೀನಿ. ಇವತ್ತು ಒಂದು ಖಾದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕಾಜು ಮಸಾಲ ನೀವು ಆಲ್ರೆಡಿ ನೋಡಿರ್ತೀರ ಅಥವಾ ನೀವು ಮಾಡಿರ್ತೀರ. ಈಗ ಅದನ್ನೇ ಮಾಡಿಫೈ ಮಾಡಿಬಿಟ್ಟು ಕಾಜು ಮಟರ್ ಮಸಾಲ, ಅಂದರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಗೋಡಂಬಿ ಬಟಾಣಿ ಮಸಾಲ ಅಂತ ಹೇಳ್ಬೋದು ಕನ್ನಡದಲ್ಲಿ. ಸೊ ಅವರು ಹಿಂದಿ ವರ್ಡ್ಗಳೇ ಇವರು ಜಾಸ್ತಿ ಅದು ಫೇಮಸ್ ಮಾಡಿಬಿಟ್ಟಿದ್ದಾರೆ. ಸೊ ಮೊದಲಿಗೆ ಈ ಕಡಾಯಿ ಇಟ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಕೈ ಅಷ್ಟು ಓಡಲ್ಲ, ಯಾವಾಗ ಒಂದ್ಸಲ ಮಾಡೋದು. ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ಆದರೆ ಯಾವಾಗ ಒಂದ್ಸಲ ಮಾಡೋದಲ್ವಾ. 850 ರೂಪಾಯಿ ಕೆಜಿನ. 1000 ರೂಪಾಯಿ ಕೆಜಿ ಇರ್ತಾವ, ಒಳ್ಳೆ ಕ್ವಾಲಿಟಿ. ಡಿಮಾರ್ಟ್ ಅಲ್ಲಿ 850 ರೂಪಾಯಿ ಕೆಜಿ. 850 ರೂಪಾಯಿ ಕೆಜಿ ಸಿಗುತ್ತೆ. ಫುಲ್ ಹಾಕ್ಬಿಡ್ರಿ, ನಾವು ಹುರಿದಿದ್ದೆ ಸ್ವಲ್ಪ ತಕ್ಕೋಬೋದಲ್ಲ. ಉರಿ ಜಾಸ್ತಿ ಇತ್ತು, ಸ್ವಲ್ಪ ಕಮ್ಮಿ ಮಾಡ್ತೀನಿ. ಹುರಿತಾ ಇದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಹುರಿಬೇಕು, ಇಲ್ಲದಿದ್ರೆ ಸೀದೋಗ್ಬಿಡೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೂ ಹುರಿತಾ ಇರಬೇಕು. ಏನೇನ್ ತಗೊಂಡಿರಿ ಹುರ್ಲಿಕ್ಕ? ಈಗ ಮಸಾಲೆ ನನಗೆ ಸಿಕ್ಕಾಡ್ರಿ ಹೆಸರುಗಳು ಕನ್ಫ್ಯೂಸ್. ಗೊತ್ತಿರಷ್ಟು ಹೇಳ್ರಿ. ಇದು ಎಲ್ರಿಗೂ ಗೊತ್ತಿರುತ್ತೆ. ಬೆಳ್ಳುಳ್ಳಿ, ಜೀರಿಗೆ, ಚಕ್ಕೆ, ಇದು ಇಲಾಚಿ, ಲವಂಗ ಅಥವಾ ಇಲಾಚಿ, ಅದು ಏಲಕ್ಕಿ. ಇಲಾಚಿನ ಅಂತಾರ ಇದಕ್ಕೆ. ಇದು ಏಲಕ್ಕಿ, ಅದು ಏಲಕ್ಕಿ. ಇದು ಬಿರಿಯಾನಿ ಎಲೆ, ಇದು ಶುಂಠಿ, ಆಮೇಲೆ ಜಾವಿತ್ರಿ. ಸೊ ಇಷ್ಟನ್ನ ಎಣ್ಣೆಯಲ್ಲಿ ಕಾಯ್ದಿದ ಎಣ್ಣೆ ಹಾಕೋತಾ ಇದೀನಿ. ಸೊ ಈ ಥರ ಹುರಿಬೇಕು. ಅದಕ್ಕೆ ಈಗ ಈರುಳ್ಳಿ ಹಾಕೊಂಡು ಸ್ವಲ್ಪ ಅದರಲ್ಲಿ ಸ್ವಲ್ಪ ಲೋ ಫ್ಲೇಮ್ನ ಮತ್ತೆ ಇಟ್ಕೋತಾ ಇದ್ದೀನಿ, ಯಾಕಂದ್ರೆ ಜಾಸ್ತಿ ಇದಾಗ್ಬಿಡುತ್ತೆ. ಈಗೇನು ಹಾಕ್ತೀರಿ? ಈಗ ಈರುಳ್ಳಿ ಎಲ್ಲ ಈರುಳ್ಳಿ, ಟೊಮಾಟೊ, ಕೊತ್ತಂಬರಿ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು, ಯಾಕಂದ್ರೆ ನಿಮ್ಮ ಮುಂದೆ ಕಟ್ ಮಾಡಿದ್ರೆ ಸ್ವಲ್ಪ ಬೋರ್ ಆಗುತ್ತೆ. ಅದಕ್ಕೆ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ನೀರು ಹೋಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಕಂದು ಬಣ್ಣ ಬರಬೇಕು, ಕೆಂಪು ಬಣ್ಣ ಥರ. ಅಲ್ಲಿವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕೋತೀನಿ. ಉಪ್ಪು ಹಾಕೊಂಡ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತ ಅಡಿಗೆ ಬರೋರಿಗೆಲ್ಲ ಗೊತ್ತು. ಆದ್ಮೇಲೆ ನಮ್ಮ ಸುರೇಖನು ಹೇಳ್ತಾ ಇರ್ತಾಳೆ, ಯಾವಾಗಲೂ ವಿಡಿಯೋ ಮಾಡ್ತಾ. ಸೊ ಅದೊಂದು ದಾಖಲೆ ಇದೆ ಅಷ್ಟೇ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಒಂದಿಷ್ಟು ಉಪ್ಪು. ಈರುಳ್ಳಿಯಲ್ಲಿರೋ ನೀರಿನಂಶ ಬೇಗ ಕಮ್ಮಿಯಾಗಿ ಕಂದು ಬಣ್ಣ ಜಲ್ದಿ ಬರೋಗೋಸ್ಕರ ಇದು ಉಪ್ಪು ಹಾಕ್ಬಿಟ್ಟು ಹುರ್ಕೊಳ್ಳೋದು. ಸೊ ಇದೆಲ್ಲ ಹುರ್ಕೊಂಡು ಮಿಕ್ಸಿಯಲ್ಲಿ ಹಾಕಬೇಕಾಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಟೊಮೆಟೊ ಹಾಕ್ತೀನಿ. ಸೊ ಅದುವರೆಗೂ ಇದು ಸ್ವಲ್ಪ ಹುರಿದು. ಇನ್ನೊಂದೇನೆಂದರೆ, ಈಗ ಇದು ಈರುಳ್ಳಿ ತುಂಬ ಚೆನ್ನಾಗಿ ಹುರಿಬೇಕು. ಯಾಕಂದರೆ ಇದು ಎಣ್ಣೆ ಬಿಟ್ಕೋವರೆಗೂ ಸ್ವಲ್ಪ ತುಂಬ ಸಾಫ್ಟ್ ಆಗೋವರೆಗೂ ಹುರಿಬೇಕು. ಅರ್ಧಂಬರ್ಧ ಹಾಕಿ ಮಿಕ್ಸಲ್ಲಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಸೊ ಎಷ್ಟು ಹುರಿತೀವಿ, ಮತ್ತು ತುಂಬ ಜಾಸ್ತಿನೂ ಹುರಿಬಾರ್ದು. ಒಂದು ಹದದಲ್ಲಿ ಸ್ವಲ್ಪ ತೀರಾ ಕೆಂಪಗೂ ಆಗಬಾರ್ದು. ಅದಕ್ಕೆ ನೀರಿನಂಶ ಹೋಗೋವರೆಗಂದ್ರೆ ಬ್ರೌನ್ ಕಲರ್ ಬಂದಿರ್ತದೆ, ಅಲ್ಲಿವರೆಗೂ ಹುರ್ಕೋಬೇಕು. ಹುರ್ಕೋಬೇಕು. ಸೊ ಅವಾಗ ಚೆನ್ನಾಗಿರುತ್ತೆ.
ಮಿಕ್ಸಿಯಲ್ಲಿ ಹಾಕಿ ಅವಾಗ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈಗ ಆಲ್ಮೋಸ್ಟ್ ಬಂದು ನೋಡು, ಈಗ ಇರ್ಬೋದಾ? ಹಾಗಾದ್ರಿ ಈಗ ಟೊಮೆಟೊ ಹಾಕ್ಬೋದು. ಈಗ ಟೊಮೆಟೊ ಹಾಕ್ತೀನಿ ನೋಡಿ, ಇಲ್ಲಿವರೆಗೂ ನಾವು ಇದನ್ನ ಹುರ್ಕೊಂಡ್ಬಿಟ್ಟು ಈಗ ಟೊಮೆಟೊ ಹಾಕೋಬೇಕು. ಈರುಳ್ಳಿ ಹಸಿ ಹಸಿ ಇದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ನೆಕ್ಸ್ಟ್ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಎಷ್ಟು ತುರಿಬೇಕ್ರಿ ಅದು? ಇದನ್ನು ಅಷ್ಟೇ, ಇದು ಪೂರ್ತಿ ಸಾಫ್ಟ್ ಆಗ್ಬೇಕದು. ಸಾಫ್ಟ್ ಆಗೋವರೆಗೂ ಇದು ಹುರ್ಕೋಬೇಕು. ಯಾಕಂದ್ರೆ ಅರ್ಧಂಬರ್ಧ ಆಗ್ಬಿಡ್ದಲ್ಲ. ಸ್ವಲ್ಪ ಕೊತ್ತಂಬರಿ ಹಾಕ್ತೀರಿ ನೋಡ್ರಿ, ಅದಕ್ಕೆ ಇನ್ನೂ ಟೇಸ್ಟ್ ಚಲೋ ಬರ್ತದೆ. ರುಬ್ಕೊಳಕ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಷ್ಟು ಮಾತ್ರ ತಗೊಂಡು ಇದ್ರ ಜೊತೆ ಸ್ವಲ್ಪ ಅದು ಸ್ವಲ್ಪ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತೆ ಹುರ್ಕೋಬೇಕು. ಮುಚ್ಚೋದ್ರಿಂದ ಸ್ಟೀಮ್ ಎಲ್ಲ ಒಳಗಡೆ ಬಿಟ್ಕೊಂಡು ಸ್ವಲ್ಪ ಬೇಗ ಆ ಟೊಮಾಟೋದೆಲ್ಲ ಬೇಯಲು ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಮುಚ್ಚಿದೀವಿ. ಈಗ ಸ್ಟೀಮ್ ನೋಡಿ ಒಳಗಡೆ ಬರ್ತಾ ಇದೆ, ನೋಡಿ ಬೆಂದಿದೆ ನೋಡಿ. ಟೊಮೆಟೊ ಸಾಫ್ಟ್ ಆದ್ರೆ ಸಾಕು. ಟೊಮೆಟೊ ಸಾಫ್ಟ್ ಆಗಿದೆ. ಇದು ಏನೋ ಈರುಳ್ಳಿ ಫುಲ್ ಇದಾಗ್ಬಿಟ್ಟಿದೆ, ಫ್ರೈ ಆಗಿಬಿಟ್ಟಿದೆ. ಮಿನಿಮಮ್ ಒಂದು 5 ರಿಂದ 6 ನಿಮಿಷ ಎಲ್ಲ ಮಸಾಲೆ ಸೇರಿ ಇದನ್ನ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಈಗ ಮಿಕ್ಸಿಯಲ್ಲಿ ಹಾಕಿ ಇದು ಮಾಡ್ಬೇಕು, ರುಬ್ಬೇಕು. ಸೊ ಅದಕ್ಕೆ ತೆಗಿತಾ ಇದ್ದೀನಿ. ಇದರಲ್ಲಿ ಒಂದು 1/4 ಭಾಗಷ್ಟು ರುಬ್ಬಲ್ಕ್ ಹಾಕ್ಬೇಕು, 3/4 ಭಾಗಷ್ಟು ಗ್ರೇವಿಯಲ್ಲಿ ಇಡಬೇಕು. ಸೊ ಇದು ಸ್ವಲ್ಪ 1/4 ಭಾಗ ಇದರಲ್ಲಿ ಹಾಕೊಂಡು ಪೇಸ್ಟ್ ಮಾಡೋದ್ರಿಂದ ಅಂದ್ರೆ ಇದು ಗಟ್ಟಿಯಾಗಿ ಬರುತ್ತೆ. ಗಟ್ಟಿಯಾಗಿ ಬರುತ್ತೆ. ಇದು ಮೇಲ್ಮೇಲೆ ಇದು ತಿನ್ನೋದಕ್ಕೆ ಮೇಲ್ಮೇಲೆ ಬಾಯಲ್ಲಿ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕೋಣ, ಪೇಸ್ಟ್ ಆಗಲಿ. ಇದು ಎದ್ರ ಕೂಡ ಊಟ ಮಾಡ್ಬೋದ್ರಿ. ಇದು ಕಾಜು ಮಟರ್ ಮಸಾಲ ಇದು ಚಪಾತಿ ಜೊತೆ ಚೆನ್ನಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ, ಆಮೇಲೆ ಅನ್ನ, ಬೇರೆ ಯಾವುದೇ ಭಾತ ಜೊತೆನೂ ಚೆನ್ನಾಗಿರುತ್ತೆ. ಸೊ ಬೇಕಾದ್ರೆ ಪೂರಿ ಜೊತೆ ತಿನ್ಬೋದು. ಈಗ ಸ್ವಲ್ಪ ನೀರು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ರುಬ್ಬೋದಕ್ಕಾಗಿಲ್ಲ ಅಂದ್ರೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಸ್ವಲ್ಪ ನೋಡ್ತೀನಿ ಪೇಸ್ಟ್ ಕರೆಕ್ಟಾಗಿ ಆಗ್ಯದ ಇಲ್ಲ ಅಂತ ನೋಡತ್ರಿ. ನೈಸಾಗಿ ಆಗ್ಯದ. ಸೊ ಇದು ತೊಳ್ತಾ ಇದ್ದೀನಿ. ನೋಡ್ರಿ, ನಮ್ಮ ಯಜಮಾನ್ರದ ವಾಚ್ ಅಲ್ಲಿ ಲಂಚ್ ಟೈಮ್ ಆಗ್ಯದ ಅಂತ ಹೇಳಕತ್ತದ, ಆಫೀಸ್ ಟೈಮ್. ಸೊ 12:25ಕ್ಕೆ 12:30 ಹೋಗ್ಬೇಕು. ಅದಕ್ಕೆ 5 ನಿಮಿಷ ಬೇಗ ಕೂಗ್ತದೆ. ಅವಾಗಲೇ ಎಣ್ಣೆಲಿ ಹುರ್ಕೊಂಡಿದ್ದೆ ಮಾಡಿ ಎಣ್ಣೆಲಿ ಹುರ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ. ಈಗ ಎಣ್ಣೆ ಬದಲಾಗಿ ಸ್ವಲ್ಪ ಕಾಂಬಿನೇಷನ್ ಇರಲಿ ಅಂತ ತುಪ್ಪ ಹಾಕಿ ಈಗ ಒಗ್ಗರಣೆಗೆ ತುಪ್ಪ ಹಾಕ್ತಾ ಇದೀನಿ. ಬರೀ ತುಪ್ಪದಲ್ಲೇನು ಮಾಡ್ಬೋದು, ಬರೀ ಎಣ್ಣೆಯಲ್ಲೂ ಮಾಡ್ಬೋದು. ನಾವು ಅರ್ಧ ತುಪ್ಪ ಅರ್ಧ ಎಣ್ಣೆ ಈ ತರ ಡಿವೈಡ್ ಮಾಡ್ಕೊಂಡು ಕಾಂಬಿನೇಷನ್ ಇರಲಿ ಅಂತ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದೀನಿ. ಇದು ಆಪ್ಷನಲ್ ತುಪ್ಪ. ಇದಕ್ಕೆ ಏನೇನ್ ಮಸಾಲೆ ಹಾಕ್ತೀರಿ ಈಗ ಎಣ್ಣೆ ಕಾದ್ಮೇಲೆ? ಈಗ ಅರಿಶಿನ, ಖಾರದ ಪುಡಿ, ಇದು ಧನಿಯಾ ಪುಡಿ, ಇದು ಗರಂ ಮಸಾಲ, ಇದು ಯಾವ್ದಾದ್ರು ಒಂದು ಮಸಾಲ. ಈಗ ಚಿಕನ್ ಮಸಾಲ ಆಗಿರ್ಬೋದು ಅಥವಾ ಬೇರೆ ಏನೇ ಮಸಾಲ ಇದ್ರು ಸ್ವಲ್ಪ ಆ್ಯಡ್ ಮಾಡೋದು ಚೆನ್ನಾಗಿರುತ್ತೆ. ಇದು ಯಾವ ಮಸಾಲ ಇದು? ಈಗ ಶಾಹಿ ಪನ್ನೀರ್ ಮಸಾಲ ಅಂತ ಇತ್ತು, ಅದನ್ನ ಸ್ವಲ್ಪ ತೊಗೊಂಡಿದೀವಿ. ಸೊ ಇದು ಇಲ್ಲಿ ಎಲ್ಲ ಮಸಾಲೆಗಳು ಈಗ ಹಾಕ್ತೀನಿ. ಸ್ವಲ್ಪ ಕಾಯಿಲಿ. ಈಗ ನೋಡಿ ಧನಿಯಾ ಹಾಕ್ತಾ ಇದೀನಿ. ಎಲ್ಲ ಮಸಾಲೆಗಳು, ಗರಂ ಮಸಾಲ, ಈ ಶಾಹಿ ಪನ್ನೀರ್ ಮಸಾಲ, ಆಮೇಲೆ ಖಾರದ ಪುಡಿ,
ಅರಿಶಿನ ಎಲ್ಲ ಹಾಕಿದ್ದೀನಿ. ಈಗ ಎಲ್ಲ ಹಾಕಿ ಮಿಕ್ಸ್ ಮಾಡ್ಬೇಕೀಗ. ಇರ್ಲಿ ಮಾಡಲೆ. ನೋಡಿ ಕಲರ್ ಚೆನ್ನಾಗಿ ಬರುತ್ತೆ. ಈ ಥರ ಎಣ್ಣೆಲಿ ಅಥವಾ ತುಪ್ಪದಲ್ಲಿ ಈ ಥರ ಮಸಾಲೆಗಳು ಹಾಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ. ತುಂಬ ಹೊತ್ತೇನು ಬಿಡಬಾರ್ದು. ಇದಕ್ಕೆ ಹಂಗೆ ಈಗ ರುಬ್ಬಿರೋ ಮಸಾಲೆನ ಹಾಕ್ತಿದ್ದೀವಿ. ನೋಡ್ರಿ ಸಾಕು ಇಷ್ಟೇನೆ. ಈಗ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಬೇಕು. ಒಂದು ನಿಮಿಷ. ಈಗ ನೋಡಿ ಇದು ರುಬ್ಬಿರೋ ಮಸಾಲೆ ಇದೆಯಲ್ಲ ಪೇಸ್ಟ್, ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾನ್ ವೆಜ್ ತಿನ್ನೋರು 500-600 ರೂಪಾಯಿ ಕೊಟ್ಟು ಚಿಕನ್ನು ಮಟನ್ನು ತರ್ತಾರಲ್ಲ, ಹಂಗೇನೆ ಇದು ಅದೇ ಕಾಜು ತಂದುಬಿಟ್ಟು ವೆಜಿಟೇರಿಯನ್ಗೆ ಈ ತರ ಮಾಡ್ಕೋಬಹುದು. ಸ್ವಲ್ಪ ಅದ್ರ ಜೊತೆ ಫ್ರೆಶ್ ಕ್ರೀಮ್ ಇದ್ರೆ ಲಾಸ್ಟಲ್ಲಿ ಹಾಕ್ಬೋದಾಗಿತ್ತು. ಫ್ರೆಶ್ ಕ್ರೀಮ್ ಬದಲಾಗಿ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಇದು ಮೊಸರೆಲ್ಲ ಫ್ರೈ ಆಗಿ ಇದು ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನ ಫ್ರೈ ಮಾಡಬೇಕು. ನೋಡಿ ಫ್ರೈ ಮಾಡ್ತಾ ಇದ್ದೀನಿ. ಪೇಸ್ಟನ್ನು ತುಂಬ ಚೆನ್ನಾಗಿ ಇದು ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಈಗ ಮಸಾಲೆ ಎಲ್ಲ ಸ್ವಲ್ಪ ಹುರಿದಾಯ್ತು. 1 ನಿಮಿಷ ಚೆನ್ನಾಗಿ ಹುರಿದಾಯ್ತು. ಈಗ ಇದಕ್ಕೇನೆ ಬಟಾಣಿ ಕಾಳು ಹಾಕ್ತಿದ್ದಾರೆ. ಬಟಾಣಿ ಕಾಳು ಸಹ ಇದ್ರ ಜೊತೆಗೆ ಫ್ರೈ ಆಗ್ತಾವ. ನೋಡಿ ಅದ್ರ ಜೊತೆಗೆ ಮಸಾಲೆ ಹುರ್ಕೊಳ್ಳೋದ್ರ ಜೊತೆಗೆ ಅದು ಸಹ ಸ್ವಲ್ಪ ಸಾಫ್ಟ್ ಆಗ್ತಾವ. ಹಾಗಾಗಿ ಮಸಾಲೆ ಜೊತೆಗೆ ಬಟಾಣಿ ಕಾಳು ಕೂಡ ಹಾಕಿದ್ರು. ಬರೀ ಅಡಿಗೆ ಮಾಡೋದಾಯ್ತು. ನಿಮ್ಮ ಹವ್ಯಾಸಗಳು ಏನೇನ್ರಿ? ಹವ್ಯಾಸ ನೂರಾರು ಹವ್ಯಾಸ. ಏನೇನು ಒಂದೆರಡರೇ ಎಕ್ಸ್ಪ್ಲೇನ್ ಮಾಡ್ಬೋದಲ್ಲ. ಮೊದಲು ಏನೋ ಸ್ಕೂಲ್ ಡೇಸಲ್ಲಿ ಡ್ರಾಯಿಂಗು, ಪೇಂಟಿಂಗ್ ಆ ಥರ ಎಲ್ಲ ಮಾಡ್ತಿದ್ವಿ. ಪೇಂಟಿಂಗ್ ನಮ್ಮ ಮನೆಯವರು ತುಂಬಾನೇ ಚೆನ್ನಾಗಿ ಪೇಂಟಿಂಗ್ ಮಾಡ್ತಾರೆ. ಅದು ನಮ್ಮ ಮಗಳಿಗೆ ಒಲ್ದು ಬಂತ ಅನ್ಬೋದು. ಈಗ ಅವಳು ಏನ್ ಮಾಡ್ತಿದ್ದಾಳ್ರಿ ನಮ್ಮ ಮಗಳು? ಡಿಗ್ರಿ ಹೇಳ್ರಿ ನೀವೇ. ಅವಳು ಈಗ NIDಯಲ್ಲಿ BDS ಅಂದರೆ ಬ್ಯಾಚುಲರ್ ಆಫ್ ಡಿಸೈನ್ NID ಆಸಾಮಲ್ಲಿ ಮಾಡ್ತಾ ಇದ್ದಾರೆ. ಈಗ 2nd ಸೆಮಿಸ್ಟರ್ ಮುಗಿತಾ ಬಂತು. ಇನ್ನೇನೋ ರಿಸಲ್ಟ್ ಬರ್ತಾವೆ ಈಗ. ಸೊ ಇದು ನನ್ನ ಕಲೆನ ಅವಳಿಗೆ ಹೋಗಿದೆ ಅನ್ನೋ ಅನ್ಸುತ್ತೆ. ಇವ್ರದಷ್ಟೇ ಅಲ್ಲ, ನಮ್ಮ ಮನೆಯವ್ರ ಅಣ್ಣನೂ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ, ಇವರು ಮಾಡ್ತಾರೆ. ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ನಮ್ಮ ಮಗಳು ಅದನ್ನ ಅದು ಓದ್ತಿರೋದ್ರಿಂದ ಸೊ ನಮ್ಮ ವೈಫ್ನು ಕ್ರಾಫ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾಳೆ. ಸೊ ಅವಳಿಗೂ ಅದೇ ಬಂದಿರ್ಬೋದು. ಮತ್ತು ಮಗನೂ ಅಷ್ಟೇ ತುಂಬ ಕ್ರಿಯೇಟಿವ್. ಅವನು ಈಗಲೇ ಸ್ವಲ್ಪ ಅನಿಮೇಷನ್ ಮೂವೀಸ್ ಎಲ್ಲ ಮಾಡ್ತಾನೆ. ಅವನು ಚಿಕ್ಕ ಚಿಕ್ಕದು ಎಲ್ಲ ಸ್ಟಾಪ್ ಮೋಷನ್ ಯೂಸ್ ಮಾಡ್ಕೊಂಡು ಆ್ಯಪ್ ಯೂಸ್ ಮಾಡಿಕೊಂಡು ಎಲ್ಲ ಮಾಡ್ತಾ ಇರ್ತಾನೆ. ಸೊ ಆ ಥರ. ಬಟ್ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಡ್ರಾಯಿಂಗ್ ಟೀಚರ್ ಆಗ್ಬೇಕು ಅಂದ್ಕೊಂಡಿದ್ದೆ ಹೈಸ್ಕೂಲಲ್ಲಿ. ಯಾಕಂದ್ರೆ ಮಕ್ಕಳಿಗೆಲ್ಲ ಡ್ರಾಯಿಂಗ್ ಹೇಳ್ಕೊಡೋದಕ್ಕೆ. ಆ್ಯಕ್ಚುಲಿ ನಾನು 10th ಮುಗಿದ್ಮೇಲೆ ಅದೇ ಮಾಡ್ಬೇಕಂತಿತ್ತು. ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಅಂತಿತ್ತು ಅವಾಗ ಬಿಜಾಪುರದಲ್ಲಿ. ಅದಕ್ಕೆ ನಮ್ಮ ಅಣ್ಣ ಬೇಡ, ಅದು ಜಾಬ್ ಎಲ್ಲ ಸಿಗಲ್ಲ ಅದಕ್ಕಂತ ಹೇಳ್ಬಿಟ್ಟು ಆಮೇಲೆ ಡಿಪ್ಲೊಮಾ ಮಾಡಿಕೊಂಡೆ. ಡಿಪ್ಲೊಮಾ ಎಲೆಕ್ಟ್ರಿಕಲ್. ಅದಾದಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದು ಎಲ್ಲೋ ಒಂದು ಕಡೆ ಜಾಬ್ ಸಿಕ್ತು. ಅದಾದಮೇಲೆ ಈವ್ನಿಂಗಲ್ಲಿ BMS ಕಾಲೇಜಲ್ಲಿ ಈವ್ನಿಂಗ್ ಕಾಲೇಜಲ್ಲಿ ಏನೋ BE ಮಾಡಿಕೊಂಡೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಟ್ರಿಪಲ್ E ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲಿ ಈವ್ನಿಂಗಲ್ಲಿ ಮಾಡಿಕೊಂಡು ಕಂಪ್ಲೀಟ್ ಮಾಡಿದೆ. ಏನೋ ಒಂದು ನೀವು ಇದು ಒಂದು ಕಲ್ತಿರಲ್ಲ, ಅದೊಂದು ಹೇಳ್ರಿ. ಏನಪ್ಪ ಇವು ಮನಿ ಡಿಸೈನ್ ಮಾಡೋದೆಲ್ಲ. ನಾವು ಮನಿ ಕಟ್ಟಿಸ್ಬೇಕಾದ್ರೆ ನಮ್ಮ ಮನೆಯವರು ತಾವೇ ಕಲ್ತು ಮನಿದೆಲ್ಲ ಡ್ರಾಯಿಂಗ್ ತಾವೇ ರೆಡಿ ಮಾಡಿ. ಆರ್ಕಿಟೆಕ್ಚರ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಅದಕ್ಕೆಲ್ಲ ಗೂಗಲಿಂದ ಸ್ಕೆಚಪ್ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಸಾಫ್ಟ್ವೇರ್ ಎಲ್ಲ ಕಲ್ತ್ಕೊಂಡು ನಮ್ಮ ಮನೇನ ನಾವೇ ಡಿಸೈನ್ ಮಾಡಿ ಆರ್ಕಿಟೆಕ್ಚರ್ಗೆ ಸ್ವಲ್ಪ ಒಂದು 5% ಸ್ವಲ್ಪ ಅಲ್ಲಿ ಇಲ್ಲಿ ಮಾಡಿಫೈ ಮಾಡೋದು ಅಷ್ಟೇ. ಸೊ ಅದನ್ನೇ ನಂದು ಪ್ಲ್ಯಾನನ್ನೇ ಅಪ್ರೂವ್ ಮಾಡಿ ಮನಿ ವಿಡಿಯೋನು ಮಾಡಿ ಹಾಕಿದೀವಿ. ನೀವು ನೋಡ್ಬೋದು ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂತ. ಅಲ್ಲಿ ಎಲ್ಲಾರು ಬಂದವರೆಲ್ಲ ಫಸ್ಟ್ ಟೈಮ್ ಕಲ್ತು ಡಿಸೈನ್ ಮಾಡಿದಾರ ಅನ್ಸಲ್ಲ. ಪ್ರೊಫೆಷನಲ್ ಅವ್ರು ಮಾಡೋಕ್ಕಿಂತಲೂ ಒಂದ್ ಕೈ ಮೇಲೇನೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಇಂಜಿನಿಯರ್ಗೆ ಇವರೇ ಹೇಳ್ಕೊಟ್ರು ಅಂತಾನೆ ಹೇಳ್ಬೋದು. ಆಮೇಲೆ ನಮ್ಮ ಬ್ರದರ್ ಮನೇನು ನಾನೇ ಡಿಸೈನ್ ಮಾಡಿದೆ.
ಈಗ ನೆಕ್ಸ್ಟ್ ಇದು ನಮ್ಮ ಸೋದರ ಮಾವವ್ರ ಮನೆ ಕಟ್ತಿದ್ದಾರೆ, ಅವ್ರ ಮನೇನು ಇವರೇ ಡಿಸೈನ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ನೋಡಿ ಈ ತರ ಆಯ್ತು. ಈಗ ಬಟಾಣಿನ್ ಬಂದಿದೆ, ಸೊ ಮಸಾಲೆನೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಈಗ ಗೋಡಂಬಿ ಹಾಕೊಂಡು ಈ ಗೋಡಂಬಿ ಫ್ರೈ ಮಾಡಿದ ಗೋಡಂಬಿ ಇದೆಲ್ಲ ಇದು ಹಾಕೋಣ. ನೋಡ್ರಿ ಇಷ್ಟೇ ಸಿಂಪಲ್ ಆಗಿ ಮಾಡ್ಬೋದು, ಏನಂತ ಕಷ್ಟದ್ದೇನಲ್ಲ. ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ನಿಮ್ಗೆ ಗ್ರೇವಿ ಯಾವ ಥರ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೋದು. ನೋಡಿ ಎಲ್ಲ ಮಸಾಲೆ, ಗೋಡಂಬಿ, ಬಟಾಣಿ ಕಾಳು ಎಲ್ಲ ಫ್ರೈ ಆಯಿತು. ಈಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕು. ಈ ಮಸಾಲೆ ಏನು ರುಬ್ಕೊಂಡಿರ್ತೀವಲ್ಲ ಆ ಮಿಕ್ಸಿ ಜಾರ್ಗೇನೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನೇ ಸ್ವಲ್ಪ ಹಾಕಿದ್ರೆ, ಯಾಕಂದ್ರೆ ವೇಸ್ಟ್ ಮಾಡಬಾರ್ದು ಅಂತ. ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಇದು ಮಾಡ್ತೀವಿ. ನೋಡಿ ಈಗ ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ನೀವು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೋಬೋದು. ಈಗ ಸ್ವಲ್ಪ ರುಚಿಗೆ ತಕ್ಕಂತ ಉಪ್ಪು, ಎಲ್ಲರೂ ಹೇಳ್ತಾರಲ್ಲ ಆ ಥರ ಹೇಳ್ತಾ ಇದ್ದೀನಿ. ಸ್ವಲ್ಪ ಯಾಕಂದ್ರೆ ಮಸಾಲೆ ಹುರ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದಿತ್ತು. ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿಟ್ಟು ಒಂದು 5 ರಿಂದ 6 ನಿಮಿಷ ಕುದಿಸೋದು ಸಾಕು. ಎಲ್ಲ ಮಸಾಲೆ ಆಲ್ರೆಡಿ ಫ್ರೈ ಆಗ್ಯದ. ಈಗ ಗೋಡಂಬಿ ಬೇಯಬೇಕಷ್ಟೇ ಸ್ವಲ್ಪ. ಅಷ್ಟ್ರಿಗೋಸ್ಕರ ನಾವೀಗ ಮೇಲೆ ಮುಚ್ಚಳ ಮುಚ್ಚಿದನ್ನು ಬೇಯಿಸೋದಕ್ಕೆ ಇಡ್ತಿದ್ದೀವಿ. ಅದು ಚಮಚ ತೆಗೀರಿ ಅದ್ರೊಳಗಿನ. ಇದು ಸಣ್ಣಗೀಗ ಕುದಿಲಿ, ಒಂದು 5 ನಿಮಿಷನಾದರೂ ಬಿಟ್ಟ ಮೇಲೆ ನೋಡೋಣ ಹೆಂಗಾಗಿರುತ್ತಂತ. ನಮ್ಮ ಯಜಮಾನ್ರು ಗ್ರೇವಿ ರೆಡಿ ಮಾಡಿದ್ರು. ಈಗ ನಮ್ಮ ಮಗ ಸಲಾಡ್ ಕಟ್ ಮಾಡ್ತಿದ್ದಾನ. ದಿನಾ ಸಲಾಡ್ ಕಟ್ ಮಾಡೋದು ಅವನದೇ ಕೆಲಸ, ಹೌದಿಲ್ಲಪ್ಪು? ದಿನಾ ಸಲಾಡ್ ಕಟ್ ಮಾಡೋದು ಮತ್ತು ಮೊಟ್ಟೆ ಫ್ರೈ ಮಾಡೋದು. ಇನ್ನೇನು ಮಾಡ್ತೇವೆ ಪುನಿ? ಅದಷ್ಟೇ. ಈಗ 7th ಸ್ಟ್ಯಾಂಡರ್ಡ್ ಮುಗಿದಿದೆ, ಈಗ ರಜಾ ಇದೆ. ಸೊ ರಜದಲ್ಲಿ ಸ್ವಲ್ಪ ಅವ್ರ ಮಮ್ಮಿಗೆ ಏನಾದ್ರು ಹೆಲ್ಪ್ ಮಾಡೋಣ ಅಂತ. ಅವನು ಮಾಡ್ತಿದ್ದಾನೆ, ಮಾಡ್ತಾನೆ ಕೆಲಸ. ನಮ್ಮ ಮಗ ಏನು ಕೆಲಸ ಹೇಳಿದ್ರು ಒಲ್ಲನಲ್ಲ. ತುಂಬಾ ಒಬಿಡಿಯಂಟ್ ಬಾಯ್ ಅಂತ ಹೇಳ್ಬೋದು. ತುಂಬಾ ಒಬಿಡಿಯಂಟ್, ಸೈಲೆಂಟ್ ಅವನು, ತುಂಬಾ ಸೈಲೆಂಟ್. ಸ್ವಲ್ಪ ನೋಡಿ ಕಾಜು ಮಟರ್ ಮಸಾಲ ರೆಡಿ ಆಯ್ತು. ನೋಡಿ ಚೆನ್ನಾಗಿ ಕುದ್ದಿದೆ, ಕಾಜು ಇದೆ, ಮಟ್ರು ಎಲ್ಲ ಚೆನ್ನಾಗಿ ಬಂದ, ಬಟಾಣಿ, ಗೋಡಂಬಿ ಎರಡು ನೋಡಿ ಚೆನ್ನಾಗಿದೆ. ಇದು ತಿಂತಾ ಇದ್ರೆ ಬಾಯಿಗೆ ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಈಗ ಫೈನಲ್ ಟಚ್ ಇದು ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಕೈಯಾಗ ತಗೊಂಡು ಹಾಕ್ರಿಲ್ಲ ಅಂದ್ರೆ ನೋಡಿ ಆಯ್ತು. ಸ್ಟವ್ ಆಫ್ ಮಾಡಿಬಿಡ್ರಿ, ಮುಗೀತು. ಸ್ವಲ್ಪ ಬೆಂದ ಮೇಲೆ ಸೊ ಆಫ್ ಮಾಡ್ತಾ ಇದ್ದೀನಿ. ಸೊ ರೆಡಿ ಆಯಿತು. ಸೊ ಚೆನ್ನಾಗಿ ಬಂದಿದೆ ಅನ್ಕೋತೀನಿ, ನೋಡೋಣ.